ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ? ನಮ್ಮ ಮನೆಯಲ್ಲಿ ನಮ್ಮ ಮನೆ ದೇವರ ಹಬ್ಬನ ನಾವು ಹೇಗೆ ಮಾಡ್ತೀವಿ ಅಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಓಕೆ? ಫಸ್ಟಿಗೆ ನಾನು ನಮ್ಮ ಅತ್ತೆ ಇಬ್ಬರು ಹೋಗಿ ಹೊಸ್ನೀರು ತೊಗೊಬಂದ್ವಿ. ಹೊಸ್ನೀರು ಅಂತ ಅಂದರೆ ಬಿಂದಿಗೆಗೆ ಎಲ್ಲದಕ್ಕೂ ಬಿಂದಿಗೆ ಮತ್ತು ಚೊಂಬಿಗೆ ನೀರು ಹಿಡ್ದಿಟ್ಟು ಅದಕ್ಕೆ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ನೀರಿಗೆ ಮತ್ತು ನಲ್ಲಿಗೆ ಎಲ್ಲದಕ್ಕೂ ಪೂಜೆ ಮಾಡ್ಕೊಂಡು ನೀರು ತೊಗೊಬರೋದನ್ನೇ ನಾವು ಹೊಸ್ನೀರು ಅಂತ ಹೇಳೋದು. ಫ್ರೆಂಡ್ಸ್, ಇದೇ ನೋಡಿ ನಮ್ಮ ಮನೆ ದೇವರ ದೇವಸ್ಥಾನ. ನಮ್ಮ ಮನೆ ಹತ್ರನೇ ಇರೋದು, ನಮ್ಮ ಮನೆ ಎದುರುಗಡೆನೇ ಇರೋದು. ನಾವು ಹೊಲದಲ್ಲಿ ಮನೆ ಮಾಡ್ಕೊಂಡಿರೋದ್ರಿಂದ ನಮ್ಮ ಮನೆ ಬಿಟ್ಟು ಇನ್ಯಾವ ಮನೆಗಳು ಸುತ್ತಮುತ್ತ ಯಾವುದೂ ಇಲ್ಲ, ದೇವಸ್ಥಾನ ಮಾತ್ರ ಇರೋದು. ನಾವು ಹೊಸ್ನೀರೆಲ್ಲ ತೊಗೊಂಡೋಗಾದ್ಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ನಾವು ರೆಡಿಯಾಗಿ ಆಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಮೊದಲು ನಾವು ಮದುವೆ ಆದಾಗ ಹಿಂಗಿರಲಿಲ್ಲ, ಹಳೆ ದೇವಸ್ಥಾನ. ನಮ್ಮ ಮದುವೆ ಆದ ಒಂದು 6 ತಿಂಗಳಿಗೆ ದೇವಸ್ಥಾನ ಎಲ್ಲ ಹೊಡೆದಾಕಿ ಹೊಸ್ದಾಗಿ ಮಾಡ್ತಾಯಿದ್ರು. ನಮ್ಮ ದೇವಸ್ಥಾನ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸ್ವಲ್ಪನೇ ಕಂಪ್ಲೀಟ್ ಆಗ್ತಾಯಿದೆ. ವರ್ಷ ಇಂಪ್ರೂವ್ ಆಗ್ತಾಯಿದೆ. ನಮ್ಮ ಮದುವೆ ಆದ್ರಾಗ ಈ ಹಬ್ಬಕ್ಕೆ ಜಾಸ್ತಿ ಜನಗಳೇ ಇರ್ತಾ ಇರಲಿಲ್ಲ. ಕೊಂಡ ಯಾಕೆಂದರೆ ಮಧ್ಯರಾತ್ರಿಗಾಗುತ್ತೆ, ಆದ್ದರಿಂದ ಜಾಸ್ತಿ ಜನಗಳೇ ಇರ್ತಿರಲಿಲ್ಲ. ಆದರೆ ಇವಾಗಂತೂ ತುಂಬ ಜನ ಸೇರ್ಕೊಬಿಟ್ಟಿದ್ದಾರೆ, ಯಾಕೆಂದರೆ ಬತ್ತಾ ಇಂಪ್ರೂವ್ ಆಗ್ತಾಯಿದೆ ದೇವಸ್ಥಾನ. ಜನಗಳೆಲ್ಲ ಮನೆಯಲ್ಲೇ ಉಳ್ಕೊತಾ ಇದ್ದವ್ರು ಇವಾಗ ಕೊಂಡ ನೋಡೋಕ್ಕೆ ಸಲುವಾಗಿ ಎಲ್ಲರೂ ಬರ್ತಾರೆ. ನಮ್ಮೂರವರು ವರ್ಷ ಒಂದೊಂದು ದೇವಸ್ಥಾನದಲ್ಲಿ ಮಾಡ್ತಾಯಿದ್ದಾರೆ. ಫಸ್ಟು ಗರ್ಭಗುಡಿ ಎಲ್ಲ ಮಾಡಿದ್ದು, ಇವಾಗ ಈಚೆಗಡೆ ಈ ಥರ ಹಾಲ್ ಥರ ಮಾಡಿದ್ದಾರೆ ಈ ವರ್ಷ. ಮುಂದಿನ ವರ್ಷ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸಿದ್ಮೇಲೆ ಸ್ವಲ್ಪ ಹೊತ್ತು ಕುಂತಿದ್ವಿ. ಫ್ಯಾಮಿಲಿಯವರೆಲ್ಲ ಸೇರಿ ಒಂದಷ್ಟು ಫೋಟೋಗಳನ್ನ ತೊಗೊಂಡ್ವಿ. ಇವರು ನಮ್ಮ ಯಜಮಾನ್ರು ಮತ್ತು ವೇದಾಂತು, ನಿಮ್ಗೆ ಗೊತ್ತೇ ಇದೆ. ಮತ್ತು ಇವರೆಲ್ಲ ಫುಲ್ಲು ನಮ್ಮ ಫ್ಯಾಮಿಲಿ, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಭಾವ, ಮೈದ್ನ, ತಂಗಿ, ಪಾಪು ಎಲ್ಲರೂ ನಮ್ಮದು ಇದು ಫ್ಯಾಮಿಲಿ. ಇದು ಫ್ರೆಂಡ್ಸ್ ನಮ್ಮ ಮನೆ ದೇವರು ಕ್ಯಾತಲಿಂಗೇಶ್ವರ ಅಂತ, ತುಂಬ ಪವರ್ಫುಲ್ ದೇವರು. ನಾವು ದೇವಸ್ಥಾನದಿಂದ ಮನೆಗೆ ಹೋಗೋ ಅಷ್ಟರಲ್ಲಿ 7 ಗಂಟೆ ಆಗಿತ್ತು. ಮತ್ತು ಫ್ರೆಂಡ್ಸ್, ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಹಬ್ಬದಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಕಲ್ಲಲ್ಲೇ ಒಲೆ ಮಾಡಿ ಲೈನಕ್ಕೆ ಮಡಿಕೆಗಳು ತಂದು ಅನ್ನ ಮಾಡ್ತಾರೆ. ಅಲ್ಲಿ ಒಲೆ ಹಚ್ಚಿದ ಮೇಲೇ ನಾವು ಮನೇಲಿ ಬಂದು ಒಲೆ ಹಚ್ಚಿ ಅಡುಗೆ ಮಾಡಬೇಕು.
ಅದಕ್ಕೆ ಏನು ಮಾಡೋಣ ಅಡುಗೆನ ಅಂತ ಕೇಳಿಕೊಂಡು ನಮ್ಮ ಅತ್ತೆನ ಮಾಡಿದ್ವಿ. ಅನ್ನ ಸಾಂಬಾರು ಪಾಯಸ ಪಲ್ಯ ಮಾಡಿ ಅಂತ ಹೇಳಿದ್ರು. ಎಕ್ಸ್ಟ್ರಾ ಇನ್ನೇನಾದರೂ ಮಾಡಬೇಕು ಅಂದರೆ ಮಾಡೋ ಹಾಗಿಲ್ಲ, ಏಕೆಂದರೆ ನಮ್ಮ ಹಿರೀಕರು ಮೊದಲಿಂದ ಏನು ಮಾಡ್ಕೊಬಂದಿದ್ದಾರೆ ಅದನ್ನೇ ಮಾಡಬೇಕಂತೆ. ಅದಕ್ಕೆ ನಮ್ಮ ಅತ್ತೆ ಅನ್ನ ಸಾಂಬಾರು ಪಾಯಸ ಮಾತ್ರ ಪಲ್ಯ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಅದನ್ನೇ ಮಾಡಿದ್ವಿ. ಅಡುಗೆ ಎಲ್ಲ ಮಾಡೋ ತನಕ ಒಂದು 10 ಗಂಟೆ ಆಗಿತ್ತು. ಅಡುಗೆ ಎಲ್ಲ ಮಾಡಿಬಿಟ್ಟು ಇನ್ನು 12 ಗಂಟೆಗೆ ಕೊಂಡ ಇದ್ದಿದ್ದರಿಂದ ಇನ್ನು ನಿದ್ದೆ ಮಾಡೋಕ್ಕಾಗಲ್ಲ, ನಿದ್ದೆ ಮಾಡಿದ್ರೆ ಮಲ್ಕೊಬಿಡ್ತೀವಿ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ನಾನು ನನ್ನ ತಂಗಿ ಇಬ್ಬರು ಓಡಾಡ್ಕೊಂಡು ಹೋದ್ವಿ. ಅಲ್ಲಿ ಸೌದೆ ಎಲ್ಲ ಹುರಿದಿದ್ದೆಲ್ಲನೂ ಮಟ್ಟ ಮಾಡ್ತಾಯಿದ್ರು ಕೊಂಡದ ಮೇಲೆ ಓಡಾಡೋದಕ್ಕೆ. ಅದನ್ನೇ ನೋಡಿಕೊಂಡು ಸ್ವಲ್ಪ ಹೊತ್ತು ಓಡಾಡಿಕೊಂಡು ಅಲ್ಲಿದ್ದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇದ್ವಿ. ನಮ್ಮ ತಂಗಿ ಅಂತೂ ಯಾರೋ ಪರಿಚಯ ಇರೋರನ್ನ ನೋಡಿದ್ಲು. ಅದಕ್ಕೆ ಅವಳು ಅಲ್ಲಿ ಮಡೆ ಹುಯ್ತಾಯಿದ್ರು, ಅವ್ರ ಹತ್ರಕ್ಕೆ ಹೋಯ್ತಾಯಿದ್ಲು ಮಾತಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ನಾನು ಅವಳ ಜೊತೆನೇ ಹೋದೆ. ಅವಳು ಮಾತಾಡಿಕೊಂಡು ಅವಳು ಬಂದಳು. ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ಮಾಡಿ ಅಕ್ಕ ನನ್ನನ್ನು ವೀಡಿಯೋನ ಅಂತ ಅಂದಳು. ಅದಕ್ಕೆ ಅವಳು ಕೂತ್ಕೊಂಡು ಮಾತಾಡೋದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ. ಈ ಥರ ಫ್ರೆಂಡ್ಸ್ ಲೈನಿಗೆ ಕಲ್ಲಲ್ಲಿ ಜೋಡಿಸ್ಬಿಟ್ಟು ಮಡೆ ಹುಯ್ತಾರೆ. ಈ ಅನ್ನ ಮಾಡಿ ಮನೆಗೆ ತಗೊಂಡೋಗಿ ದೇವ್ರಿಗೆ ನೈವೇದ್ಯಕ್ಕಿಟ್ಟು ಪ್ರಸಾದಕ್ಕೆಲ್ಲ ಇಟ್ಟು ಆಮೇಲೆ ಊಟಕ್ಕೆ ಕೊಡೋದು. ಕೊಂಡಕ್ಕೆ ಫ್ರೆಂಡ್ಸ್ ಎಲ್ಲ ಸಿದ್ಧತೆಗಳು ಆಗಿದೆ. ಅಲ್ಲಿ ದೇವ್ರು ತಗೊಂಡು ಬರ್ತಾರೆ. ಇವಾಗ ಎಲ್ಲ ಸಿದ್ಧತೆಯೂ ಆಗಿದೆ, ಎಲ್ಲ ರೆಡಿಯಾಗಿದೆ. ಮೊದಲಂತೂ ನಮಗೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸೋದು. ಇವಾಗ ಅಂದರೆ ತುಂಬ ಜನ ರಶ್ ಆಗಿಬಿಟ್ಟಿದ್ದಾರೆ. ಮೊದಲಿಂದ ಜನನೇ ಇರಲಿಲ್ಲ, ಈ ವರ್ಷ ಮಾತ್ರ ಜನ ಜಾಸ್ತಿ ಇದ್ದಾರೆ. ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಚೆನ್ನಾಗಿ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್, ಓಕೆನಾ. ಅಲ್ಲಿ ಬರ್ತಿದ್ದಾರಲ್ಲ ನೋಡಿ, ಅವರು ದೇವ್ರು ತಗೊಂಡು ಬರ್ತಿದ್ದಾರೆ. ಅದೇ ನಮ್ಮ ಕ್ಯಾತಪ್ಪ ದೇವರು. ಅವ್ರು ಬಂದು ಕೊಂಡ ಆಯ್ತಾರೆ. ಆದಮೇಲೆ ನೆಕ್ಸ್ಟು ಸದ್ಕೆಗಳು ಮತ್ತು ಉಚ್ಚಕುದ್ರೆ ಹಬ್ಬ ಅಂತ ಬರುತ್ತೆ, ಅದು ನಮ್ಮ ಮನೆ ದೇವರು ಎಲ್ಲ ಬರುತ್ತೆ. ನೋಡ್ಕೊಳ್ಳಿ ಹಾಗೇನೆ, ಓಕೆನಾ. ಹುಡುಗೇ ಇಲ್ಲ, ಇನ್ನೂ ಒಂದು ರೌಂಡ್ ಆಡಬೇಕು. ಸ್ವಲ್ಪ ಬಂದ ಎಲ್ಲ ಹಿಂದಕ್ಕೆ ನಿಂತ್ಕೊಳ್ಳಿ. ಯಾಕೆ ಹಿಂಗ್ ತಲೆ ಬಗ್ತಾ ಇದ್ದೀರಾ? ಮತ್ತೆ ಮೈಸೂರು ಕೆಲಸ ಇಲ್ಲ, ಹೋಯ್ತು ಹೋಯ್ತು. ಎಲ್ಲ ತಲೆಗೂ ಕುತ್ಕೊಂಡು ಹೋಗ್ಬಿಡ್ಬೇಕು. ದೇವ್ರು ಚೆನ್ನಾಗಿರುತ್ತೆ. 11 ಗಂಟೆ ಇನ್ನು ಬರ್ಬೇಕು ಕಣೆ. ಎತ್ಕೊ ನೋಡಿ ಹೆಂಗ್ ಕಣ ಅವರು ಅವ್ರ ಗ್ಯಾಂದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಇವ್ರು ಹೊಡಿಯೋದೇ ಕಾಣಿಸುತ್ತಪ್ಪ. ಮುಂದ್ಕೋಗಪ್ಪ, ನೀವು ಇನ್ನೊಂದು ಮುಂದ್ಕೋಗಿ ನೀವೇ ಕೊಂಡಾಯ್ತು ಹೊಡಿಯೋದಾಗಿ. ಅಯ್ಯೋ
ಕಾಣ್ತಾ ಇಲ್ಲ ಜನಕ್ಕೆ. ಅವರು ಏನಂತಾರ ನಿಮ್ಮೋಗಿ ಅಂತ ಫಸ್ಟ್ ಅವ್ರೇ ಹೋಗಲ್ಲ. ಇನ್ನೇನು ಕೊಂಡಾಗಬೇಕು ಅನ್ನೋ ಟೈಮಲ್ಲಿ ಫ್ರೆಂಡ್ಸ್ ಇಲ್ಲೊಬ್ಬ ಹುಡ್ಗಂಗೆ ದೇವ್ರು ಬಂದ್ಬಿಡ್ತು. ಇದು ಉಚ್ಕುದ್ರೆ ದೇವರು, ನಮ್ಮ ಮನೆ ದೇವರು, ಹೌದು ನಮ್ಮ ಫ್ಯಾಮಿಲಿ. ತಲೆ ಎತ್ತರವಾ ನೀವೇ ಬಗ್ಗದಿದ್ರಲ್ಲ, ತಲೆ ಎತ್ತರವಾ ತಲೆ ಇಲ್ಲಿ ಮೊಬೈಲ್ ನಮ್ ಡೈರೆಕ್ಟ್ ಆಗತ್ತೆ ನೋಡಕ್ ತಲೆ ಎತ್ತಿ ಇದು ಯಾಕೆ ನೀವು ಬಗ್ಗಂಡ್ರೆ ಹೆಂಗ ಇತ್ತಿಂದನೇ ಅವರನ್ನು ಕನಕನ ಕಿಂಡಿಯಲ್ಲಿ ಕಾಣುವುದಿಲ್ಲ. ಎಲ್ಲ ಕಿಂಡಿಯನ್ನು ಈ ತರ ಮಾಡಿ ಬಿಟ್ಟಾರಲ್ಲ. ದೇವರು ಕೊಂಡ ಇಲ್ಲ. ಬಾಬಾಜಿ ಬಾಬಾಜಿ ಬಿಡು ನಮ್ಮ ಕ್ಯಾತಪ್ಪ ದೇವರು ಕೊಂಡ ಹಾಯ್ಕೊಂಡು ಬಂದ್ಬಿಟ್ರು. ಮತ್ತು ಅದ್ರ ಹಿಂದೆಗಡೆ ಇನ್ನೊಬ್ಬರು ದೇವ್ರು ತಗೋಬರ್ತದೆ, ಅವರು ಚೌಡೇಶ್ವರಿ ದೇವರು. ಅದು ಬಂತು ಲಾಸ್ಟಲ್ಲಿ ಒಂಥರ ಏಣಿಗೆ ಡಿಸೈನ್ ಮಾಡಿದಾರಲ್ಲ ನೋಡಿ, ಸೊಪ್ಪು ಎಲ್ಲನೂ ಹಾಕಿ, ಅದೇ ಉಚ್ಕುದ್ರೆ ದೇವರು ಅಂತ. ಅದು ನಮ್ಮ ಮನೆ ದೇವರು. ಅವರೂ ಕೊಂಡ ಹಾಯ್ಕೊಬಂದರು. ಎಲ್ಲ ಕೊಂಡ ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್. ಆದರೆ ಜನ ಅಂತೂ ನಮ್ಮನ್ನು ನೋಡೋಕ್ಕಂತೂ ಬಿಡಲಿಲ್ಲ, ನೆಟ್ಟಿಗೆ ವೀಡಿಯೋ ಮಾಡೋಕ್ಕೂ ಬಿಡಲಿಲ್ಲ. ಹೋದ ವರ್ಷ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಹತ್ತಿರದಿಂದ ನೋಡಿದ್ವಿ, ತುಂಬ ಚೆನ್ನಾಗಿ ನೋಡಿದ್ವಿ. ಈ ವರ್ಷ ಸ್ವಲ್ಪ ಕಷ್ಟ ಆಯಿತು, ಜನಗಳನ್ನೇ ನೋಡೋದಾಯಿತು. ಇತ್ತಿಂದನೇ ಅವರನ್ನು ಕನಕನ ಕಿಂಡಿಯಲ್ಲಿ ಕಾಣುವುದಿಲ್ಲ. ಎಲ್ಲ ಕಿಂಡಿಯನ್ನು ಈ ತರ ಮಾಡಿ ಬಿಟ್ಟಾರಲ್ಲ. ದೇವರು ಕೊಂಡ ಇಲ್ಲ. ಬಾಬಾಜಿ ಬಾಬಾಜಿ ಬಿಡು ಕೊಂಡ ಎಲ್ಲ ಮುಗೀತು ಫ್ರೆಂಡ್ಸ್. ಆಮೇಲೆ ಸತ್ಕೆ ದೇವಸ್ಥಾನದಿಂದ ಒಂದು 3 ರೌಂಡ್ ಹಾಕ್ತಾಯಿದ್ರು. ನಾನು ಇದನ್ನ ಫಸ್ಟೇ ಹಾಕಬೇಕಾಗಿತ್ತು. ಕೊಂಡ ಎಲ್ಲ ಒಂದು 5 ರೌಂಡ್ ಬಂದಮೇಲೆ ನಾವು ಅದು ಕೊಂಡದ ಮೇಲೆ ಬರೋದು ದೇವರು. ಕೊಂಡ ಎಲ್ಲ ಮುಗಿದ್ಮೇಲೆ ಕತ್ತಿ ಡ್ಯಾನ್ಸ್ ಇರುತ್ತೆ ಫ್ರೆಂಡ್ಸ್. ಕೊಂಡ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಮನೇಲಿ ಎಡೆ ಎಲ್ಲ ಇಕ್ಕಿ ಪೂಜೆ ಮಾಡಿ, ಮತ್ತು ಹಸುಗೆ
ಎಡೆ ಕೊಟ್ಟು ಪೂಜೆ ಮಾಡಿ ಆಮೇಲೆ ಎಲ್ಲರಿಗೂ ಊಟ ಕೊಟ್ಟು ನಾವು ತಿನ್ಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲಿ 3 ಗಂಟೆ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ಯಾರ್ಯಾರೆಲ್ಲ ಇಷ್ಟ ಆಗುತ್ತೋ ಎಲ್ಲ ಲೈಕ್ ಮಾಡಿ, ಓಕೆನಾ?